ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಈ ಒಂದು ದಿನದಲ್ಲಿ ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ತಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ. ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಾ ಸ್ವಾಗತಿಸ್ತೇನೆ. ಹಾಗಾದರೆ ಬನ್ನಿ, ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಈ ವಾಕ್ಯದ ಮೂಲಕವಾಗಿ ಅವರ ಕುಟುಂಬದಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಪರಿಹರಿಸು. ಸರ್ವ ವಿಷಯದಲ್ಲಿಯೂ ಅವರಿಗೆ ಬಿಡುಗಡೆಯನ್ನು ದಯಪಾಲಿಸಿಕೊಡು. ವಾಕ್ಯದ ಮೂಲಕವಾಗಿ ಅವರ ಜೊತೆಯಲ್ಲಿ ಮಾತನಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಭಾಳ ಸಂತೋಷ. ಮತ್ತೊಮ್ಮೆ ಅನೇಕ ದಿವಸಗಳಾದ ಬಳಿಕ ನಿಮ್ಮನ್ನು ಮತ್ತೆ ನಾನು ಈ ಮಾಧ್ಯಮದಲ್ಲಿ ನೋಡುತ್ತಾ ಇರುವಂಥದ್ದು ಭಾಳ ಸಂತೋಷ. ಪ್ರಿಯ ವೀಕ್ಷಕರೇ, ಈ ದಿನದ ದೈವಿಕ ವಾಕ್ಯದ ಸಂದೇಶದಲ್ಲಿ ಕ್ರಿಸ್ತನ ಬೋಧನೆಗಳ ಬಗ್ಗೆ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶ, ಆತನ ಬೋಧನೆ, ಆತನ ಅದ್ಭುತ ಕಾರ್ಯಗಳು, ಆತನ ಮಹತ್ ಕಾರ್ಯಗಳು, ಆತನು ಈ ಲೋಕದಲ್ಲಿ ಇದ್ದಂಥ 33.5 ವರ್ಷಗಳ ಕಾಲದಲ್ಲಿ ಜನರ ಜೊತೆಯಲ್ಲಿ ಬೆರೆತಂಥ ರೀತಿ, ಆ ಒಂದು ವಾಕ್ಯಗಳು, ಆತನ ಜೀವನ ಶೈಲಿ ನಮ್ಮನ್ನು ಹೇಗೆ ಈ ದಿನದಲ್ಲಿ ಬದಲಾಯಿಸಿದೆ ಎಂಬುದಾಗಿ ನೋಡುವಾಗ, ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ಪ್ರೀತಿ ಸ್ವರೂಪನಾದ ಪರಲೋಕದ ನಮ್ಮ ತಂದೆ ಎಂಬುದಾಗಿ. ಪ್ರೀತಿ ಸ್ವರೂಪನಾದ ಪರಲೋಕದ ನಮ್ಮ ತಂದೆ ಎಂಬುದಾಗಿ ನೋಡುವಾಗ, ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಆ ವಾಕ್ಯವನ್ನು ಓದುವುದಾದರೆ ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ ಎಂಬುದಾಗಿ. ಈ ವಾಕ್ಯವನ್ನು ಗಮನಿಸುವಾಗ ಪ್ರಿಯ ವೀಕ್ಷಕರೇ, ಎಂಥ ಒಂದು ಅದ್ಭುತವಾದಂಥ ಮಾತನ್ನು ಈ ಪತ್ರಿಕಾ ಭಾಗದಲ್ಲಿ ಯೋಹಾನನು ನಮ್ಮನ್ನು ತಿಳಿಸುವಂಥವನಾಗಿದ್ದಾನೆ. ದೇವರು ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. ತಂದೆಯು ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ, ನಮ್ಮನ್ನು ಸಾಕಿ ಸಲುವಂಥವನಾಗಿದ್ದಾನೆ. ಈ ವಾಕ್ಯವನ್ನು ಗಮನಿಸುವಂಥ ಸಮಯದಲ್ಲಿ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯಾದ ದೇವರು ಎಂಥ ಒಂದು ಪ್ರೀತಿಯನ್ನು ಇಟ್ಟಿದ್ದಾನೆ. ಆತನ ಪ್ರೀತಿಯು ಅಪಾರವಾದದ್ದು. ಆತನ ಪ್ರೀತಿಗೆ ಕೊನೆಯೇ ಇಲ್ಲ ಪ್ರಿಯರೇ. ಆದರೆ ಈ ಲೋಕದ ಜನರು ನಮ್ಮನ್ನು ಕೇವಲ ತಾತ್ಕಾಲಿಕವಾಗಿ ಅಥವಾ ಕಾಲ್ಪನಿಕವಾಗಿ ಅವರು ಪ್ರೀತಿಸುವಂಥವರಾಗಿದ್ದಾರೆ. ನಾವು ಎಲ್ಲಿಯ ತನಕ ಅವರನ್ನು ಪ್ರೀತಿಸುತ್ತೇವೆ, ಎಲ್ಲಿಯ ತನಕ ನಮ್ಮ ವೈಭವಗಳು ಇರುತ್ತದೆ, ಅಲ್ಲಿಯ ತನಕ ಮಾತ್ರ ನಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ತದನಂತರ ನಮ್ಮನ್ನು ಪ್ರೀತಿಸುವುದಿಲ್ಲ. ನಾವು ಬಲಹೀನರಾದಂಥ ಸಮಯದಲ್ಲಿ, ಒಂದು ವೇಳೆ ಬಡವರಾದಂಥ ಸಮಯದಲ್ಲಿ, ಅಥವಾ ನಾವು ಅವರ ಜೊತೆಯಲ್ಲಿ ಸರಿಯಾಗಿ ಮಾತನಾಡದೇ ಇರುವಂಥ ಸಮಯದಲ್ಲಿ ಜನರು ನಮ್ಮನ್ನು ದೂರ ಇಡುವಂಥವರಾಗಿದ್ದಾರೆ. ನಮ್ಮನ್ನು ಪ್ರೀತಿಸುವುದಿಲ್ಲ, ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದರೆ ನಮ್ಮ ರಕ್ಷಕನಾದಂಥ ದೇವರು ಸದಾಕಾಲ ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ಹಾಗಾಗಿ ಆತನ ಪ್ರೀತಿಯು ಅಪಾರವಾದದ್ದು. ಯಾಕೆಂದರೆ ನಾವು ಆತನ ಮಕ್ಕಳಾಗಿದ್ದೇವೆ, ಆತನು ಆರಿಸಿಕೊಂಡಂಥ ಪ್ರಜೆಗಳಾಗಿದ್ದೇವೆ. ಇವತ್ತು ನಾವು ಆತನ ಮಕ್ಕಳಾಗಿರುವಾಗ ನಾವು ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕಾಗಿದೆ. ಆತನ ಬೋಧನೆಯನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ನಾವು ಜೀವಿಸುವಾಗ ದೇವರ ಪ್ರೀತಿಯು ಅಪಾರವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಹಾಗಾದರೆ ನಾವು ತಂದೆಯನ್ನು ಪ್ರೀತಿ ಮಾಡದೆ, ದೇವರ ವಾಕ್ಯವನ್ನು ಪ್ರೀತಿ ಮಾಡದೆ ಲೋಕವನ್ನು ನಾವು ಪ್ರೀತಿಸ್ತಾ ಇದ್ದೇವೆ. ಯಾವಾಗ ನಾವು ಲೋಕವನ್ನು ಪ್ರೀತಿಸುತ್ತೇವೆ,
ತಂದೆಯ ಪ್ರೀತಿಯನ್ನು ನಾವು ಕಳೆದುಕೊಳ್ಳುತ್ತೇವೆ ಪ್ರಿಯರೇ. ಉದಾಹರಣೆಗೆ, ತಂದೆ ಎಂಬುದಾಗಿ ನೋಡುವಾಗ ಕುಟುಂಬದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ತಂದೆ ಮಕ್ಕಳನ್ನು ಬೆಳೆಸುವಾತನಾಗಿದ್ದಾನೆ. ತಂದೆಗೆ ಇರುವಂಥ ಜವಾಬ್ದಾರಿ ಕುಟುಂಬವನ್ನು ನಡೆಸುವಾತನಾಗಿರಬೇಕು. ಒಂದು ಜವಾಬ್ದಾರಿತವಾದಂಥ ಸ್ಥಾನಮಾನದಲ್ಲಿ ತಂದೆ ಎಂಬುದಾಗಿ ಈ ಲೋಕದ ತಂದೆ ಇರುವಾಗ ಆತನಿಗೆ ಒಂದು ಕುಟುಂಬದ ಜವಾಬ್ದಾರಿ ಇದೆ. ಒಂದು ವೇಳೆ ತಂದೆ ಕುಡಿಕತನದಿಂದ ಹಣವನ್ನು ದುಂದುವೆಚ್ಚ ಮಾಡುವುದರಿಂದ ಕುಟುಂಬದಲ್ಲಿ ಹೆಂಡತಿ ಮಕ್ಕಳ ಪ್ರೀತಿ ಇಲ್ಲದೆ ಆತನು ಕುಟುಂಬವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗದಿದ್ದರೆ ಅವನು ಕುಟುಂಬದ ತಂದೆ ಅಥವಾ ಒಬ್ಬ ಹಿರಿಯ ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಪರಲೋಕದ ತಂದೆ ಎಂಥ ಒಂದು ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ದೇವರ ಮಕ್ಕಳೆಂಬ ಹೆಸರನ್ನು ಕೊಡುವುದರಲ್ಲಿ ನಮ್ಮ ಮೇಲೆ ಎಂಥ ಅಪಾರವಾದಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. ಪ್ರಿಯ ವೀಕ್ಷಕರೇ, ಆತನ ಪ್ರೀತಿಯು ಶ್ರೇಷ್ಠವಾಗಿದೆ. ಆತನ ಪ್ರೀತಿಯಲ್ಲಿ ಸಂತೋಷ ಇದೆ, ಸಮಾಧಾನ ಇದೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ 1 ಯೋಹಾನ 2ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ, ಲೋಕವನ್ನಾಗಲಿ ಲೋಕದಲ್ಲಿರುವನಗಳಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಎಂಥ ಅದ್ಭುತವಾದಂಥ ಮಾತನ್ನು ನಾವು ಪತ್ರಿಕಾ ಭಾಗದಲ್ಲಿ ನಾವು ಓದುತ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ಲೋಕವನ್ನಾಗಲಿ ಲೋಕದಲ್ಲಿ ಇರುವಂಥವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸುವುದಾದರೆ ತಂದೆಯ ಪ್ರೀತಿಯನ್ನು ಕಳೆದುಕೊಳ್ಬೇಕಾಗ್ತದೆ. ಹಾಗಾದರೆ ಲೋಕದ ಪ್ರೀತಿ ಯಾವುದು ಎಂಬುದಾಗಿ ಆತನು 16ನೇ ವಚನದಲ್ಲಿ ಹೇಳುವಂಥವನಾಗಿದ್ದಾನೆ. ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ ನಾವು ಲೋಕದಲ್ಲಿರುವಂಥವುಗಳನ್ನು ಪ್ರೀತಿ ಮಾಡುವುದಾದರೆ ತಂದೆಯ ಮೇಲಿನ ಪ್ರೀತಿಯನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ಇವತ್ತಿನ ಅನೇಕ ಕ್ರೈಸ್ತ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಪ್ರೀತಿ ಇಲ್ಲ. ಯಾಕೆಂದರೆ ಲೋಕವನ್ನು ಅವರು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಕುಟುಂಬದ ಸದಸ್ಯರಾದಂಥ ತಂದೆ ಅನ್ನಿಸಿಕೊಳ್ಳುವಂಥವರಿಗೆ ಕುಟುಂಬದಲ್ಲಿ ಜವಾಬ್ದಾರಿ ಇಲ್ಲ. ಯಾಕೆಂದರೆ ಲೋಕ ಸಂಬಂಧವಾದಂಥ ಪಾಪಗಳಲ್ಲಿ ಅವರು ತೊಡಗಿದ್ದಾರೆ. ಮದ್ಯಪಾನ ಮಾಡುವಂಥದ್ದು, ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಲೋಕದ ಭೋಗಗಳಿಗೆ ಒಳಗಾಗಿ ಅವರು ತಂದೆಯ ಪ್ರೀತಿಯನ್ನು ಮಕ್ಕಳಿಗೆ ಕೊಡದೆ, ಹೆಂಡತಿಗೆ ಕೊಡದೆ ಇವತ್ತು ಕುಟುಂಬದಲ್ಲಿ ಕೆಟ್ಟವರೆನಿಸಿಕೊಳ್ತಾ ಇದ್ದಾರೆ. ಸಮಾಜದಲ್ಲಿ ಅವರನ್ನು ಕೆಟ್ಟವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪರಲೋಕದ ತಂದೆ ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. ಯಾಕೆಂದರೆ ಕ್ರಿಸ್ತನ ಬೋಧನೆಯಲ್ಲಿ ಪ್ರೀತಿ ಇದೆ, ಕ್ರಿಸ್ತನ ಮಾತಿನಲ್ಲಿ ಶಕ್ತಿ ಇದೆ, ಆತನ ಮಾತಿನಲ್ಲಿ ಬಿಡುಗಡೆ ಇದೆ, ಆತನ ಮಾತಿನಲ್ಲಿ ಅದ್ಭುತ ಕಾರ್ಯಗಳು ನಡೆಯುವಂಥದ್ದಾಗಿದೆ, ಆತನ ಮಾತಿನಲ್ಲಿ ಮಹತ್ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಇದನ್ನು ಅರಿತುಕೊಂಡಿರುವಂಥ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನು ತಿರಸ್ಕಾರವನ್ನು ಮಾಡುತ್ತಾ ಲೋಕ ಭೋಗಗಳನ್ನು, ಲೋಕದಲ್ಲಿರುವಂಥವುಗಳನ್ನು ನಾವು ಪ್ರೀತಿಸ್ತಾ ಇದ್ದೇವೆ. ಹಾಗಾಗಿ ನಾವು ಸುವಾರ್ತೆಗಳಲ್ಲಿ ನಾವು ದೇವರನ್ನು ಹೇಗೆ ಕರೆದಿದ್ದಾರೆ ಎಂಬುದಾಗಿ ನೋಡುವಾಗ ಪರಲೋಕದ ತಂದೆ, ಜೀವ ಸ್ವರೂಪನಾದ ತಂದೆ, ಪವಿತ್ರನಾದ ತಂದೆ, ನೀತಿ ಸ್ವರೂಪನಾದ ತಂದೆ, ಎಂಥ ಅದ್ಭುತವಾದಂಥ ಮಾತುಗಳ ಮೂಲಕವಾಗಿ ನಮ್ಮ ತಂದೆಯಾದ ದೇವರನ್ನು ಕರೆದಿದ್ದಾರೆ. ಪ್ರಿಯರೇ, ಇವತ್ತು ನಮ್ಮನ್ನು ಯಾವ ರೀತಿ ಜನ ಕರೀತಾ ಇದ್ದಾರೆ? ಓ, ಆ ಕುಟುಂಬದ ತಂದೆನಾ, ಅವನು ಸರಿಯಿಲ್ಲ, ಆ ಕುಟುಂಬದ ತಂದೆ ಅವನಲ್ಲಿ ಅನೇಕ ಪಾಪಗಳಿದೆ, ಕ್ರೈಸ್ತರು ಎಂಬುದಾಗಿ ಕರೆಸಿಕೊಳ್ತಾ ಇದ್ದಾರೆ. ಕ್ರೈಸ್ತತ್ವದ ಜೀವನ, ಆ ಬೆಳಕಿನ ಜೀವನ ಅವರಲ್ಲಿ ಇಲ್ಲ. ಸಭೆಗೆ ಹೋಗ್ತಾ ಇದ್ದಾರೆ, ಆದರೆ ಸಭೆಯ ಲಕ್ಷಣಗಳು, ಕ್ರಿಸ್ತನ ಲಕ್ಷಣಗಳು ಅವರಲ್ಲಿ ಇಲ್ಲ ಎಂಬುದಾಗಿ ಜನರು ನಮ್ಮನ್ನು ಮಾತನಾಡಿಕೊಳ್ಳುವ ರೀತಿಗೆ ನಾವು ಇವತ್ತಿನ ದಿನದಲ್ಲಿ ಹೋಗ್ತಾ ಇದ್ದೇವೆ. ಇದೆಷ್ಟು ಸರಿ?
ಸರಿ ಇಲ್ಲ ಪ್ರಿಯರೇ. ಕ್ರೈಸ್ತರಾದ ನಾವು ನಮ್ಮ ತಂದೆಯಾದ ದೇವರು ನಮ್ಮ ಮೇಲೆ ಅಪಾರವಾದಂಥ ಪ್ರೀತಿಯನ್ನಿಟ್ಟಿರುವಾಗ ನಾವು ಆತನನ್ನು ಪ್ರೀತಿಸಬೇಕೆಂಬುದಾಗಿ ನೋಡುತ್ತೇವೆ. ಮೊದಲದಾಗಿ ಪರಲೋಕದ ನಮ್ಮ ತಂದೆ. ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ, ನಾವು ಮತ್ತಾಯನು ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಓದುವಾಗ ಅಲ್ಲಿ ನಾವು ನೋಡುತ್ತೇವೆ, ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವವನೇ? ಅಲ್ಲಿ ಪ್ರಶ್ನೆ ಇದೆ. ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವುದಕ್ಕೆ ಸಾಧ್ಯವಿದೆಯಾ? ಕೊಡುವವನೇ ಎಂಬುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆ ವಾಕ್ಯದಲ್ಲಿರುವಾಗ ಮುಂದೆ ಹೇಳುತ್ತೆ, ಮೀನು ಕೇಳಿದರೆ ಆವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ಇವತ್ತಿನ ದಿನದಲ್ಲಿ ನಾವು ತಂದೆಯನ್ನು ನಾವು ಕೇಳಿಕೊಳ್ಳಬೇಕು. ಹೆಚ್ಚಾದ ವರವನ್ನು ನಮಗೆ ಕೊಡುವಾತನಾಗಿದ್ದಾನೆ. ನಮ್ಮ ಅಗತ್ಯಗಳನ್ನು ಪೂರೈಸುವಂಥ ದೇವರಾಗಿದ್ದಾನೆ. ಒಂದು ವೇಳೆ ಈ ಲೋಕದ ತಂದೆ ಮಕ್ಕಳು ಒಂದು ವೇಳೆ ಏನಾದರೂ ಕೇಳಿದ್ರೆ ಅವರಿಗೆ ಅದನ್ನು ನೆರವೇರಿಸುವುದಕ್ಕೆ ಸಾಧ್ಯವಾದರೆ ಮಾತ್ರ ಅದನ್ನು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಒಂದು ವೇಳೆ ಸಾಧ್ಯವಾಗದೇ ಇರುವಾಗ ಆ ತಂದೆ ಅಂದರೆ ಈ ಲೋಕದ ತಂದೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯ ವೀಕ್ಷಕರೇ, ಆದರೆ ನಮ್ಮ ಜೀವ ಸ್ವರೂಪನಾದಂಥ ಯೇಸು ಕ್ರಿಸ್ತನು ನಾವು ಬೇಡುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಅಗತ್ಯಗಳು ಏನಿದೆ ಎಂಬುದಾಗಿ ಆತನು ತಿಳಿದುಕೊಂಡು ಎಲ್ಲವನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ಕೀರ್ತನೆ 103:13ನೇ ವಚನದಲ್ಲಿ ನಾವು ನೋಡುತ್ತೇವೆ, ತಂದೆಯು ಮಕ್ಕಳನ್ನು ಕನಿಕರಿಸುವನು, ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುವಂಥವನಾಗಿದ್ದಾನೆ. ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುವಂಥವನಾಗಿದ್ದಾನೆ. ಇವತ್ತು ನಮ್ಮಲ್ಲಿ ಭಯಭಕ್ತಿಯ ಜೀವಿತ ಇದೆಯಾ ಪ್ರಿಯರೇ? ಇವತ್ತು ದೇವರು ನಮ್ಮ ಮೇಲೆ ಎಂಥ ಪ್ರೀತಿಯನ್ನಿಟ್ಟಿರುವಾಗ ಆತನ ಕ್ರಿಸ್ತನ ಬೋಧನೆ ಅಲ್ಲಿ ಪ್ರೀತಿ ಇದೆ. ಕ್ರಿಸ್ತನ ಬೋಧನೆ ಜಗಳವನ್ನು ಎಬ್ಬಿಸುವಂಥದ್ದಲ್ಲ. ಕ್ರಿಸ್ತನ ಬೋಧನೆ ಸಮಸ್ತವನ್ನು ಒಂದು ಮಾಡುವಂಥದ್ದಾಗಿದೆ. ಪ್ರೀತಿಯನ್ನು ಕಳೆದುಕೊಂಡಿರುವಂಥ ಕುಟುಂಬ ಇರಬಹುದು, ಸಮಾಜ ಇರಬಹುದು, ಅಥವಾ ಸಭೆ ಇರಬಹುದು, ಅದು ಒಂದು ಮಾಡುವಂಥದ್ದಾಗಿದೆ. ಕ್ರಿಸ್ತನ ಬೋಧನೆಯಲ್ಲಿ ಅಷ್ಟು ಅಪಾರವಾದಂಥ ಶಕ್ತಿ ಇರುವಾಗ ಇವತ್ತು ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುವಂಥವನಾಗಿದ್ದಾನೆ. ಆ ಭಯಭಕ್ತಿಯ ಜೀವಿತವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಕ್ರಿಸ್ತನ ವಾಕ್ಯದ ಬೆಳಕಿನಲ್ಲಿ ಜೀವಿಸುವುದಕ್ಕೆ ಸಾಧ್ಯ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಒಡೆದು ಹೋಗುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಅಸಮಾಧಾನದ ಜೀವಿತದಲ್ಲಿ ಇದ್ದಾರೆ. ಕಾರಣ ಭಯಭಕ್ತಿ ಇಲ್ಲ. ದೇವರ ಪ್ರೀತಿಯನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಇವತ್ತಿನ ದಿನದಲ್ಲಿ ಕುಟುಂಬದಲ್ಲಿ ಒಡಕುಗಳು, ಅನೇಕ ಸಮಸ್ಯೆಗಳು ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಎರಡನೇದಾಗಿ ಮಗನಿಂದ ತಿಳಿಯಪಡಿಸಿದು ಎಂಬುದಾಗಿ ನೋಡುತ್ತೇವೆ. ತಂದೆಯ ಪ್ರೀತಿಯನ್ನು ಮಗನ ಮುಖಾಂತರ ತಿಳಿಯಪಡಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಯೋಹಾನನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು ನೋಡುವಾಗ, ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ತಂದೆಯು ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿಜವಾದಂಥ ಪ್ರೀತಿಯನ್ನು ನಮಗೆ ತಿಳಿಸಿದ್ದಾನೆ ಪ್ರಿಯರೇ. ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಎಲ್ಲರಿಗೆ ಗೊತ್ತಿರುವಂಥ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕೊಟ್ಟನು. ಯಾಕೆಂದರೆ ದೇವರ ಒಂದು ಪ್ರೀತಿ, ಯೇಸು ಕ್ರಿಸ್ತನು ಕೂಡ ತಂದೆಯ ಪ್ರೀತಿಯನ್ನು ಸರಿಯಾಗಿ ತಿಳಿದುಕೊಂಡು
ಆ ತಂದೆಯ ಪ್ರೀತಿಯ ಬೋಧನೆಯನ್ನು ಇವತ್ತು ನಮಗೆ ತಿಳಿಸುವಂಥ ಸಮಯದಲ್ಲಿ ಇವತ್ತು ನಾವು ಯೇಸು ಕ್ರಿಸ್ತನು ತಿಳಿಸಿರುವಂಥ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ವಾಕ್ಯದ ಬೆಳಕಿನ ಮಾರ್ಗದಲ್ಲಿ ನಾವು ಹೋಗುವಾಗ ದೇವರು ನಮ್ಮನ್ನು ಕನಿಕರಿಸಿ ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂತಂದರೆ ವಿಮೋಚನ ಕಾಂಡ 33:20 ನೋಡುತ್ತೇವೆ. ಮೋಶೆಯು ಕೇಳುವಂಥದ್ದು, ಸ್ವಾಮಿ ನಾನು ನಿನ್ನನ್ನು ನೋಡಬೇಕೆಂಬುದಾಗಿ ಹೇಳುವಾಗ ಇವತ್ತು ಮೋಶೆಯು ಕೂಡ ದೇವರನ್ನು ನೋಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ದೇವರ ಪ್ರೀತಿ ನನ್ನನ್ನು ನೋಡುವಂಥವನು ಆ ಒಂದು ಭಯಂಕರವಾದಂಥ ಆ ಒಂದು ಶಕ್ತಿಯ ಮೂಲಕವಾಗಿ ಆತನು ನೋಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಮೋಶೆಗೆ ದೇವರ ಹಿಂಭಾಗವನ್ನು ತೋರಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಮತ್ತು ನಾವು ನೋಡುತ್ತೇವೆ ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 8ರಿಂದ 10 ನೋಡುವಾಗ ಫಿಲಿಪ್ಪನು ಯೇಸು ಕ್ರಿಸ್ತನಿಗೆ ಕೇಳುವಂಥ ಪ್ರಶ್ನೆ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು ಎಂಬುದಾಗಿ ನೋಡುವಾಗ ನನ್ನನ್ನು ನೋಡಿದವನು ತಂದೆಯನ್ನು ಕೂಡ ನೋಡಿದ್ದಾನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ದೇವರ ಪ್ರೀತಿಯಲ್ಲಿ ನಾವು ಯಾರು ಕೂಡ ನಾಶವಾಗಬಾರದು, ಎಲ್ಲರೂ ಕೂಡ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಚಿತ್ತವಾಗಿದೆ. ಇವತ್ತಿನ ದಿನದಲ್ಲಿ ನಾವು ನಾಶವಾಗ್ತಾ ಇದ್ದೇವೆ ಪ್ರಿಯರೇ. ಯಾವ ವಿಷಯದಲ್ಲಿ ನಾಶವಾಗ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ ಲೋಕವನ್ನು ಪ್ರೀತಿಸುವುದರ ಮೂಲಕವಾಗಿ, ಲೋಕ ಸಂಬಂಧವಾದಂಥ ವಿಚಾರಗಳನ್ನು ನಾವು ಚಿಂತಿಸುವುದರ ಮೂಲಕವಾಗಿ ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ನಮ್ಮ ಜೀವಿತವನ್ನು ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಯೆಹೋವನು ಕನಿಕರಿಸುವಂಥವನಾಗಿದ್ದಾನೆ, ಪ್ರೀತಿಸುವಂಥ ದೇವರಾಗಿದ್ದಾನೆ. ಆ ಪ್ರೀತಿಯ ಶ್ರೇಷ್ಠತೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ ಪ್ರಿಯರೇ. ಮೂರನೇದಾಗಿ ನಮ್ಮ ಪರಲೋಕದ ತಂದೆಯ ಪ್ರೀತಿ ಹೇಗಿದೆ ಎಂಬುದಾಗಿ ನಾವು ನೋಡುವಾಗ ಎಲೆನ್ ಜಿ ವೈಟ್ ಅವರು ಸ್ಟೆಪ್ ಟು ಕ್ರೈಸ್ಟ್ ಪುಟದ ಸಂಖ್ಯೆ 13ರಲ್ಲಿ ಹೇಳುವಂಥವರಾಗಿದ್ದಾರೆ. ಯೇಸು ಮಾಡಿದ ಮಹಾತ್ಯಾಗ ಬಲಿದಾನದಿಂದ ದೇವರು ನಮ್ಮನ್ನು ಪ್ರೀತಿಸಲಿಲ್ಲ, ಆದರೆ ಆತನು ನಮ್ಮನ್ನು ಪ್ರೀತಿಸಿದ್ದರಿಂದ ಅಂತಹ ಮಹಾತ್ಯಾಗವನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಕ್ರಿಸ್ತನು ತಂದೆಯ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನು ಪ್ರೀತಿಯಿಂದಲೇ ಆ ಕಲ್ವಾರಿಯ ಶಿಲುಬೆ ಮೇಲೆ ನಮಗೋಸ್ಕರವಾಗಿ ತ್ಯಾಗವಾಗಿ ಆತನು ಬಲಿದಾನವಾಗಿ ತನ್ನ ಅಮೂಲ್ಯವಾದಂಥ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ತನ್ನ ಪ್ರೀತಿಯನ್ನು ತೋರಿಸಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನು ಕೂಡ ಆ ಘೋರವಾದಂಥ ನೋವಿನಲ್ಲಿ ಶಿಲುಬೆ ಮೇಲೆ ಇರುವಂಥ ಸಮಯದಲ್ಲಿ ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ದೇವರು ಯೇಸು ಕ್ರಿಸ್ತನು ನಮ್ಮ ಮೇಲೆ ಆ ಒಂದು ಜನರ ಮೇಲೆ ಎಂಥ ಪ್ರೀತಿಯನ್ನಿಟ್ಟಿದ್ದ, ಕ್ಷಮಿಸುವಂಥ ಒಂದು ಗುಣ ಕ್ರಿಸ್ತನಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಎಲೆನ್ ಜಿ ವೈಟ್ ಅಮ್ಮನವರು ಹೇಳಿದ ಹಾಗೆ ಸ್ಟೆಪ್ ಟು ಕ್ರೈಸ್ಟ್ ಪುಟದ ಸಂಖ್ಯೆ 13ರಲ್ಲಿ ಅವರು ಹೇಳಿದಂಥ ಒಂದೊಂದು ಮಾತುಗಳು, ಆ ಪ್ರವಾದನೆಗಳು ಅದು ಕ್ರಿಸ್ತನ ಪ್ರೀತಿಯ ಕುರಿತು ಅಲ್ಲಿ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಆತನ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಯಾಕೆಂದರೆ ತಂದೆಯು, ನಾಲ್ಕನೇದಾಗಿ ತಂದೆಯು ಕರುಣೆಯುಳ್ಳಂಥ ದೇವರಾಗಿದ್ದಾನೆ, ಕಾಳಜಿ ವಹಿಸುವನಾಗಿದ್ದಾನೆ. ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ ನಾವು 24ರಿಂದ 30 ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ದೇವರ ಪ್ರೀತಿ ಹೇಗಿದೆ ಎಂಬುದಾಗಿ ನೋಡುವಾಗ 24ನೇ ವಚನವನ್ನು ಮಾತ್ರ ನಾನು ನೋಡ್ತೇನೆ. ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಒಬ್ಬ ಸೇವಕ ಇಬ್ಬರಿಗೆ ಸೇವೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಒಬ್ಬನಿಗೆ ಮಾತ್ರ ಸೇವೆ ಮಾಡುವುದಕ್ಕೆ ಸಾಧ್ಯ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಮ್ಮ ಜೀವ ಸ್ವರೂಪನಾದ ದೇವರನ್ನು ನಾವು ಪ್ರೀತಿ ಮಾಡಬೇಕು, ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು ನಾವು ಪ್ರೀತಿ ಮಾಡಬೇಕು. ಯೇಸು ಕ್ರಿಸ್ತನ ಬೋಧನೆಗಳನ್ನು
ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಾವು ಪ್ರೀತಿ ಮಾಡಬೇಕಾಗಿದೆ. ಇವತ್ತಿನ ದಿನದಲ್ಲಿ ನಾವು ಲೋಕವನ್ನು ಪ್ರೀತಿಸುವುದಾದರೆ ಇದರಿಂದ ನಾವು ನಮ್ಮ ಜೀವಿತದಲ್ಲಿರುವಂಥ ಸಂತೋಷವನ್ನು ನಾವು ಕಳೆದುಕೊಳ್ಬೇಕಾಗ್ತದೆ. ನಮ್ಮ ಕುಟುಂಬಗಳಲ್ಲಿರುವಂಥ ಸಂತೋಷವನ್ನು ನಾವು ಕಳೆದುಕೊಳ್ಬೇಕಾಗ್ತದೆ. ಅಂಥ ಜೀವಿತಕ್ಕೆ ನಾವು ಹೋಗದೆ ಕ್ರಿಸ್ತನ ಬೋಧನೆಯನ್ನು, ಕ್ರಿಸ್ತನ ವಾಕ್ಯವನ್ನು ಹೃದಯಪೂರ್ವಕವಾಗಿ ನಾವು ಪ್ರೀತಿಸುವುದಾದರೆ ಕ್ರಿಸ್ತನ ಅಪಾರವಾದಂಥ ಪ್ರೀತಿ ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಇರುವಂಥದ್ದಾಗಿದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂಥದ್ದಾಗಿದೆ, ನಿಮ್ಮ ಆರೋಗ್ಯದಲ್ಲಿ ಕೂಡ ಇರುವಂಥದ್ದಾಗಿದೆ. ಇವತ್ತಿನ ದಿನದಲ್ಲಿ ಆ ಆರೋಗ್ಯ, ಆ ಸಮಾಧಾನ, ಆ ಕುಟುಂಬದಲ್ಲಿ ಆಶೀರ್ವಾದಗಳು ನಿಮಗೆ ಬೇಕಂದರೆ ಕ್ರಿಸ್ತನನ್ನು ನೀವು ಪ್ರೀತಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಕೀರ್ತನೆ 147 3ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ ದೇವರ ವಾಕ್ಯ ಎಂಥ ಅದ್ಭುತವಾದಂಥ ಮಾತುಗಳು ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಯಾಕೆಂದರೆ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ದೇವರು ಎಂಥ ಪ್ರೀತಿ, ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತಾನೋ ಅವರನ್ನು ಶಿಕ್ಷಿಸುವನಾಗಿದ್ದಾನೆ, ಅವರ ಗಾಯಗಳನ್ನು ಕಟ್ಟುವಾತನಾಗಿದ್ದಾನೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುವಂಥವನಾಗಿದ್ದಾನೆ. ನೋಡಿ, ದೇವರ ಪ್ರೀತಿ ಅಪಾರವಾಗಿದೆ. ಈ ಲೋಕದ ಜನರು ನಮ್ಮನ್ನು ಗಾಯಪಡಿಸ್ತಾರೆ, ಮತ್ತೆ ನಮ್ಮ ನೋವಿನಲ್ಲಿ ಭಾಗವಹಿಸುವುದಿಲ್ಲ, ನಮ್ಮನ್ನು ದುಃಖಪಡಿಸ್ತಾರೆ, ನಮಗೆ ಅನೇಕ ಕಷ್ಟಗಳನ್ನು ಕೊಡ್ತಾರೆ, ಅವರು ಯಾವುದರಲ್ಲಿ ಕೂಡ ಭಾಗಿಯಾಗುವುದಿಲ್ಲ. ಆದರೆ ನಮ್ಮ ಜೀವ ಸ್ವರೂಪನಾದಂಥ ಯೇಸು ಕ್ರಿಸ್ತನು ಆತನೇ ಒಡೆಯುವವನಾಗಿದ್ದಾನೆ, ಆತನೇ ಗಾಯಗಳನ್ನು ಕಟ್ಟುವಾತನಾಗಿದ್ದಾನೆ, ಆತನೇ ಅದನ್ನು ವಾಸಿ ಮಾಡುವಂಥವನಾಗಿದ್ದಾನೆ. ದೇವರ ಪ್ರೀತಿ ಅಪಾರವಾದುದಲ್ಲ ಪ್ರಿಯ ವೀಕ್ಷಕರೇ. ಅಂಥ ಪ್ರೀತಿಯ ದೇವರನ್ನು ಯಾಕೆ ನಾವು ತಿರಸ್ಕಾರ ಮಾಡ್ತಾ ಇದ್ದೇವೆ? ಯಾಕೆ ಆತನ ವಾಕ್ಯವನ್ನು ಓದುವುದರಲ್ಲಿ, ಆತನ ಬೋಧನೆಯನ್ನು ಪ್ರೀತಿಸುವುದರಲ್ಲಿ ನಾವು ಸರಿಯಾದಂಥ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇಲ್ಲ? ಕಾರಣ, ಲೋಕವನ್ನು ನಾವು ಪ್ರೀತಿಸುವುದರಿಂದ, ನಾವು ಕಣ್ಣಿನ ಆಶೆಗಳ ಮೂಲಕವಾಗಿ, ಶರೀರದ ಆಶೆಗಳ ಮೂಲಕವಾಗಿ ದೇವರ ಮಹತ್ವವನ್ನು ಕಳೆದುಕೊಳ್ತಾ ಇದ್ದೇವೆ. ಅಂಥ ಜೀವಿತಕ್ಕೆ ನಾವು ಹೋಗುವುದರಿಂದ ಯಾವ ಪ್ರಯೋಜನ ನಮ್ಮ ಕುಟುಂಬದಲ್ಲಿ ಆಗಲಿ, ನಮ್ಮ ಕೆಲಸದಲ್ಲಿ ಆಗಲಿ, ನಮ್ಮ ಸೇವೆಯಲ್ಲಾಗಲಿ, ಸಮಾಜದಲ್ಲಿ ನಾವು ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಪರಿಶುದ್ಧಾತ್ಮನು ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನು ನಾನು ಹೋದ ಮೇಲೆ ಸತ್ಯದ ಆತ್ಮನು ನಿಮ್ಮಲ್ಲಿಗೆ ಬಂದು ನಿಮ್ಮನ್ನು ಸತ್ಯದ ಬೆಳಕಿನಲ್ಲಿ ನಡೆಸುವಾತನಾಗಿದ್ದಾನೆ. ಯಾಕೆಂದರೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ತಂದೆಯು ನನ್ನನ್ನು ಪ್ರೀತಿಸಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ನಾನು ತಂದೆಯ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನನ್ನ ತಂದೆ ಕಲಿಸಿಕೊಟ್ಟಂಥ ಎಲ್ಲ ಬೋಧನೆಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಆ ಪವಿತ್ರಾತ್ಮನು ನಾನು ಪರಲೋಕಕ್ಕೆ ಹೋದ ಮೇಲೆ ಆ ಸತ್ಯದ ಆತ್ಮನು ಬಂದು ನಿಮ್ಮನ್ನು ಸತ್ಯದ ಬೆಳಕಿನಲ್ಲಿ ನಡೆಸುತ್ತಾನೆ ಎಂಬುದಾಗಿ ನೋಡುವಾಗ, ಇವತ್ತಿನ ದಿನದಲ್ಲಿಯೂ ಕೂಡ ಪವಿತ್ರಾತ್ಮನು ನಮ್ಮ ಪರವಾಗಿ, ನಮ್ಮ ವಿಷಯದಲ್ಲಿ ಎಲ್ಲವನ್ನ ತಂದೆಯಾದ ದೇವರಿಗೆ, ಯೇಸು ಕ್ರಿಸ್ತನಿಗೆ ತಿಳಿಸುವಾತನಾಗಿದ್ದಾನೆ. ಇವತ್ತು ಆ ಪವಿತ್ರಾತ್ಮನ ಫಲಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು, ಕ್ರಿಸ್ತನ ಬೋಧನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ವಾಕ್ಯದ ಬೆಳಕಿನಲ್ಲಿ ನಾವು ಜೀವಿಸುವುದಾದರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಅಂಥ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ಸದಾಕಾಲ ಇರಲಿ. ಅಂಥ ಆಶೀರ್ವಾದ ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವಿತದಲ್ಲಿ ಸದಾಕಾಲ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತವನ್ನು ಆಶೀರ್ವದಿಸು. ಯಾರಾದರೂ ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರುವುದಾದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಅವರನ್ನು ಗುಣಪಡಿಸು. ನಿನ್ನ ಪ್ರೀತಿಯು ಅಪಾರವಾದದ್ದು. ಆ ಪ್ರೀತಿಯ ಮೂಲಕವಾಗಿ ಯೆಹೋವನೇ ಆರೋಗ್ಯದಾಯಕನಾಗಿದ್ದುಕೊಂಡು ಅವರನ್ನು ಬಲಪಡಿಸಿ ಕಾಪಾಡಲಿ ಎಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಮನವಿಗಳು ಇದ್ದ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ಮತ್ತೊಮ್ಮೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ತನ್ನ ಆತ್ಮನ ಬಲದಲ್ಲಿ ಕಾಪಾಡಲಿ. ಆಮೇನ್.